MG ರೋಡು, ಬ್ರಿಗೇಡ್ ರೋಡು, ಕೋರಮಂಗಲ ಇವೆಲ್ಲ ಕೂಡ ಪಾರ್ಟಿ ಹಾಟ್ಸ್ಪಾಟ್ಗಳು. ಚರ್ಚ್ ಸ್ಟ್ರೀಟ್ಗಳಲ್ಲಿ ಸಂಭ್ರಮಾಚರಣೆಗೆ ರೆಡಿಯಾಗಿದೆ. ಸಂಭ್ರಮಾಚರಣೆಗೆ ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಪೊಲೀಸರು ಸಮಯಾವಕಾಶ ಕೊಟ್ಟಿದ್ದಾರೆ. 3 ರಸ್ತೆಯಲ್ಲಿ 1000ಕ್ಕೂ ಹೆಚ್ಚು CCTVಗಳ ಕಣ್ಗಾವಲಿದೆ. ಹೊಸ ವರ್ಷಾಚರಣೆಯ ಸ್ಥಳ ಇದೆಯಲ್ಲ, ಆ ಜಾಗದಲ್ಲೆಲ್ಲ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಮಹಿಳೆಯರ ರಕ್ಷಣೆಗಾಗಿ ಐಲ್ಯಾಂಡು, QR ಕೋಡು, ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಯೂ ಕೂಡ ಆಗಿದೆ. ಮಧ್ಯಾಹ್ನ 2 ಗಂಟೆಯ ನಂತರ ನಿಧಾನಕ್ಕೆ ಹೊಸ ವರ್ಷಾಚರಣೆಯ ರಂಗೇರೋದಕ್ಕೆ ಶುರು ಆಗುತ್ತೆ. ಅದರಲ್ಲೂ ಕೂಡ ಈ ಪಾರ್ಟಿ ಹಾಟ್ಸ್ಪಾಟ್ಗಳು ಚರ್ಚ್ ಸ್ಟ್ರೀಟ್ ಆಗಿರಬಹುದು, MG ರೋಡು, ಬ್ರಿಗೇಡ್ ರೋಡು, ಈ ಭಾಗದಲ್ಲಿ ಈ ಬಾರಿಯೂ ಕೂಡ ಲಕ್ಷ ಸಂಖ್ಯೆಯ ಜನ ಸೇರ್ತಾರೆ. ಈ ಸಂಭ್ರಮವನ್ನು ನೋಡೋದಕ್ಕೆ ಒಂದು ರೀತಿ ಚಂದ, ಈ ಸಂಭ್ರಮವನ್ನು ನೋಡೋದಕ್ಕೆ ಒಂದು ರೀತಿ ಅಂದ. ಇವತ್ತು ಬೆಂಗಳೂರು ಲಕಲಕ ಅಂತ ಇದೆ, ಜಗಮಗಿಸ್ತಾ ಇದೆ. ಈ ದಿನಕ್ಕಾಗಿ ಕಳೆದ 15 ದಿನಗಳಿಂದಲೂ ಕೂಡ ಕ್ಲಬ್ಬು, ಪಬ್ಬು ಎಲ್ಲ ಕಡೆಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಈಗಾಗಲೇ ಮುಂಗಡವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಬುಕ್ಕಿಂಗ್ ಆಗಿರುತ್ತೆ. ಒಂದು ಕಡೆ ಪಾರ್ಟಿ ಪ್ರಿಯರಾದರೆ ಮತ್ತೊಂದು ಕಡೆ ಈ ದೀಪಾಲಂಕಾರವನ್ನು ನೋಡೋದಕ್ಕೆ, ಈ ಕ್ರೌಡನ್ನು ನೋಡೋದಕ್ಕೇನೆ ಬೆಂಗಳೂರಿನಿಂದ ಹೊರಗಿನಿಂದಲೂ ಕೂಡ ಜನ ಬರ್ತಾರೆ, ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರೆ. ಈ ಕ್ರೌಡ್ನಲ್ಲಿ ನಿಂತು ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇದನ್ನು ನೋಡೋದಕ್ಕೆ ಒಂದು ರೀತಿ ಅದ್ಭುತವಾಗಿರುತ್ತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮಿಬ್ಬರು ಪ್ರತಿನಿಧಿಗಳು ಉಮೇಶ್ ಮತ್ತು ಅರುಣ ಇಬ್ಬರನ್ನು ಕೂಡ ನಾನು ನೇರ ಸಂಪರ್ಕಕ್ಕೆ ತೆಗೆದುಕೊಳ್ತಾ ಇದ್ದೀನಿ. ಮೊದಲು ಅರುಣ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅರುಣ, 2026 ಬರಮಾಡಿಕೊಳ್ಳೋದಕ್ಕೆ ಸಕಲ ರೀತಿಯ ಸಿದ್ಧತೆ ಬೆಂಗಳೂರಿನಲ್ಲಾಗಿದೆ. ತಾವಿರುವಂತಹ ಜಾಗ ಎಲ್ಲಿ, ಜೊತೆಗೆ ಯಾವ ರೀತಿಯ ಸಿದ್ಧತೆ ಆಗಿದೆ, ಎಕ್ಸ್ಪ್ಲೇನ್ ಮಾಡ್ಬೋದು? ಬಾಕಿ ಇದ್ದಾವೆ. ಈ ನಿಟ್ಟಿನಲ್ಲಿ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿದೆ. ನಾನಿವತ್ತು ಬೆಂಗಳೂರಿನ ಪಾರ್ಟಿ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿರ್ತಕ್ಕಂಥ ಕೋರಮಂಗಲದ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಕೋರಮಂಗಲದಲ್ಲಿ ಪ್ರಮುಖವಾಗಿ ಇಲ್ಲಿ 250ಕ್ಕೂ ಹೆಚ್ಚು ಒಂದು CCTVಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 20ಕ್ಕೂ ಹೆಚ್ಚು ಒಂದು ವಾಚ್ ಟವರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿ 5 ಡ್ರೋನ್ ಕ್ಯಾಮ್ರಾಗಳನ್ನು ಬಳಸಿಬಿಟ್ಟು ಕಂಟ್ರೋಲ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಕೋರಮಂಗಲ ಅಂತಂದರೆ ಇಲ್ಲಿ 35ಕ್ಕೂ ಹೆಚ್ಚು ಒಂದು ಪಬ್ಗಳಿದ್ದಾವೆ. ಈ ನಿಟ್ಟಿನಲ್ಲಿ ಈ ಒಂದು ಪಬ್ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ಬರುವಂತಹ ನಿರೀಕ್ಷೆಗಳು ಕೂಡ ಇದ್ದಾವೆ. ಹೀಗಾಗಿ ಪ್ರಮುಖವಾಗಿ ಕಾಕಿ ಕಣ್ಗಾವಲಿನಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ನೋಡಬಹುದಾಗಿದೆ, ಬ್ಯಾರಿಕೇಡ್ಗಳನ್ನ ತಂದುಬಿಟ್ಟು ನಿಲ್ಲಿಸುವಂತಹ ಒಂದು ವ್ಯವಸ್ಥೆಗಳನ್ನ ಕೂಡ ಇಲ್ಲಿ ಪೊಲೀಸರು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ITBTಯ ಕಂಪನಿಯ ಉದ್ಯೋಗಿಗಳೇ ಹೆಚ್ಚಾಗಿ ಬರ್ತಾರೆ. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ ನಂತರ ಅತಿ ಹೆಚ್ಚಾಗಿ ಬರೋದು ಅಂತಂದರೆ ಅದು ಕೋರಮಂಗಲದಲ್ಲಿಯೂ ಕೂಡ ಕಳೆದ ಬಾರಿ ಸಾಕಷ್ಟು ಒಂದು ಅನಾಹುತಗಳು ಕೂಡ ಆಗಿದ್ವು. ಈ ನಿಟ್ಟಿನಲ್ಲಿ ಅದನ್ನು ಎಲ್ಲವನ್ನ ಕಂಟ್ರೋಲನ್ನು ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸ್ ಕಣ್ಗಾವಲಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಮಹಿಳೆಯರ ಸೇಫ್ಟಿಗಾಗಿ ಮಹಿಳಾ ನೆರವು ಕೇಂದ್ರದ ವ್ಯವಸ್ಥೆಗಳನ್ನು ಈ ಒಂದು ರೋಡ್ನಲ್ಲೇ 20ಕ್ಕೂ ಹೆಚ್ಚು ಒಂದು ಮಹಿಳಾ ನೆರವು ಕೇಂದ್ರಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಮಹಿಳಾ ಸಿಬ್ಬಂದಿಗಳಿರ್ಬೋದು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಇರ್ತಾರೆ. ಹೀಗಾಗಿ ಮಹಿಳೆಯರ ಸುರಕ್ಷತೆಯ ನಿಟ್ಟಿನಲ್ಲಿಯೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಜೊತೆಗೆ ಇಲ್ಲಿ 35ಕ್ಕೂ ಹೆಚ್ಚು ಒಂದು ಪಬ್ಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ಪಾರ್ಟಿ ಅರೇಂಜ್ಮೆಂಟನ್ನು 10 ಗಂಟೆಯ ನಂತರದಲ್ಲಿಯೂ ಕೂಡ ಮಾಡಲಾಗುತ್ತೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಅರುಣ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಈಗ ಬೆಳಗ್ಗೆ ಹೊತ್ತಲ್ಲಿ ನಿಮಗೆ ಅಂಥ ಏನು ಆ ಜಗಮಗ ಅಂತಕ್ಕಂಥದ್ದೆಲ್ಲ ಕಾಣಲ್ಲ, ಯಾಕೆಂದ್ರೆ ಲೈಟಿಂಗ್ಸ್ ನೋಡಬೇಕು, ಅದು ರಾತ್ರಿ ಹೊತ್ತೇ ನೋಡಬೇಕು. ನಿನ್ನೆ ಸಾಯಂಕಾಲನೇ ಎಲ್ಲ ಆಗಿತ್ತು.